ಶನಿ ಯಜಮಾನರು ಮಾತಾಡೋ ಸ್ಪೀಡ್ ನೋಡಿದ್ರ ಅವ್ರು ಮಾತಾಡ್ತಾ ಇದ್ರೆ ಕೇಳಕ್ಕೆ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ. ಸರ್ ಈಗ ರಾಜು ಇವತ್ತು ಒಂದು ಮೀಟಿಂಗ್ ಹೋಗ್ಬೇಕು, ಒಂದು 4 ಸಾಲು ಬರ್ಕೊಡಿ ಅಂದರು. ನಾನು 2 ಬರ್ಕೊಡ್ತಿದ್ದೆ. ಒಂದು 2-3 ಕಾರ್ಯಕ್ರಮಕ್ಕೆ ಆ ಥರ ಬರ್ಕೊಟ್ಟೆ. ಆಮೇಲೆ ಅವರೇ ಮಾತಾಡಕ್ಕೆ ಶುರು ಮಾಡಿದ್ರು. ಆವಾಗ ಶುರು ಮಾಡಿದವರು ಇವತ್ತು ನೋಡಿ ಹಿಂಗೆ ಮಾತಾಡ್ತಿದ್ದಾರೆ ಅವರು ಅಂದರೆ ನಿರಂತರವಾಗಿ ಕನ್ನಡದ ಪದಗಳನ್ನು ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಅವರ ದನಿ ಕೇಳದೆ ಇವತ್ತು ಒಂದು ಕ್ರೇಜ್ ಹುಟ್ಟುವಂತ ಮಾತುಗಾರರಾಗಿದ್ದಾರೆ. ಅವ್ರ ಶೋಗಳಲ್ಲಿ ಅವ್ರು ಮಾತಾಡೋದಕ್ಕೆ ಕೇಳಿದ್ರೆ ಇವತ್ತು ಒಂದು ರೋಮಾಂಚನ ಆಗುತ್ತೆ. ಅವರು ಕನ್ನಡವನ್ನ ಇಷ್ಟು ಸುಲಲಿತವಾಗಿ ದಕ್ಕಿಸ್ಕೊಂಡವರಲ್ಲ, ಅದೇ ನನಗೆ ಬಹಳ ಸಂತೋಷವಾದ ವಿಷಯ. ಸರ್ ಇವಾಗ ಇರ್ರೆಸಿಸ್ಟಬಲ್ ಸರ್, ಇವಾಗ ಯಾರಿಗಾದ್ರೂ ಏನಾದ್ರೂ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಡೇನೆ ಮರ್ತ್ ಬಿಟ್ಟಿರ್ತಾರೆ. ಆದ್ರೆ ನಿಮ್ಮಿಬ್ರು ಕಾಂಬಿನೇಷನ್ ಹೆಂಗೆ ಅಂತ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಬಿರುಕು ಬಂದಿದ್ರು ಇವತ್ತಿಗೂ ನೀವು ಒಬ್ರಿಗೊಬ್ರು ಕ್ರೆಡಿಟ್ ಕೊಟ್ಕೊಂಡೇ ಬರ್ತಾ ಇದ್ದೀರಾ. ನಿಮ್ಮ ತಂದೆ ಎಲ್ರಿಗೂ ಅನ್ನದಾತರಾಗಿದ್ರು. ಹಂಸಲೇಖ ಸರ್ ಅವ್ರ ಮನೆಯಲ್ಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಅನ್ನದಾತ ಪ್ರಭು ಅಂತನೇನೋ ಹಾಕಿದ್ದಾರೆ ಸರ್, ಅನ್ನದಾತ ಅಂತ ಹೇಳ್ಬಿಟ್ಟು. ಸೊ ಅನ್ನ ಕೊಟ್ಟ ಪ್ರಭು ಅಂತ, ಅನ್ನ ಬಿಟ್ಟ ಪ್ರಭು ಅಂತ. ಸೊ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಎಂತ ದೊಡ್ಡದಾಕಿ ಫೋಟೋ ನಂದು. ನಿಂತು ಅಷ್ಟೊಂದು ಪ್ರಶ್ನೆ ಅವ್ರು ಇಷ್ಟೇ ಉತ್ತರ. ರವಿ ಸರ್ ಅಂಡ್ ಹಂಸಲೇಖ ಸರ್, ಇದು ಸಂವಾದ ಆದ ಕಾರಣಕ್ಕೆ ಇಲ್ಲಿ ಸರ್, ಈ ಕಡೆ ನಿಮ್ಮ ಬಲಭಾಗದಲ್ಲಿ ಈ ಕಡೆಯಿಂದ ಪ್ರಶ್ನೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಈ ಕಡೆಯಿಂದ ಪ್ರಶ್ನೆ ಕೇಳ್ತಾ ಇದ್ದೀವಿ ಸರ್. ಇದು ಒಂದು ಮಾಧ್ಯಮ ಸಂವಾದ ಆದ ಕಾರಣಕ್ಕೆ ಮತ್ತೆ ಮಾಧ್ಯಮದವ್ರು ಇರೋ ವಿಷಯಕ್ಕೆ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಕ್ ಬಯಸ್ತೀನಿ. ಇದು ಇವತ್ತು ರಿಲೆವೆಂಟ್ ಕೂಡ ಹೌದು. ತಮಿಳಲ್ಲಿ ವೈರಮುತ್ತು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಸರ್. ವೈರಮುತ್ತು ಸರ್, ವೈರಮುತ್ತು ಚಿಕ್ಕದಾಗಿ ಕೇಳು. ವೈರಮುತ್ತು ಅವರಿಗೆ ಜ್ಞಾನಪೀಠ ಸಿಕ್ಕಿದೆ. ಗೀತ ಸಾಹಿತಿ ಆಗಿದ್ರು ತಮಿಳಲ್ಲಿ. ಸೊ ಸಿನಿಮಾ ಸಾಹಿತ್ಯ ಬೇರೆ, ಸಾಹಿತ್ಯ ಬೇರೆ. ಸಾಹಿತ್ಯಕ್ಕೆ ಮಾತ್ರ ಜ್ಞಾನಪೀಠ ಕೊಡಬೇಕು ಅನ್ನುವಂತ ಏನು ಮಾತಿತ್ತಲ್ಲ, ಈಗ ಸಿನಿಮಾ ಸಾಹಿತ್ಯಕ್ಕೂ ಕೂಡ ಜ್ಞಾನಪೀಠ ಸಿಗ್ತಾ ಇದೆ. ಹಾಗಾಗಿ ಹಂಸಲೇಖ ಅವರಿಗೆ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿ ಸಿಗ್ಬೇಕು ಅಂತ ಒಂದು ಜನಾಭಿಪ್ರಾಯ ರೂಪಿಕೊಳ್ಬೇಕು ಅಂತ. ಎರಡನೇದು ನನ್ನ ಮಾತು ಕೇಳು. ನನಗೆ ಕವಿ ಅನ್ನೋ ಪಟ್ಟ ತೆಗೆದುಕೊಳ್ಳೋದಕ್ಕೆ ಇದಕ್ಕೆ ಫಸ್ಟ್ ಯಾಕೆಂದ್ರೆ ಒಬ್ಬನ ಕವಿ ಅಂದ ಕೂಡಲೇ ಅವನು ಬಡವರಿಂದ ದೂರ ಆಗ್ಬಿಡ್ತಾನೆ, ಶ್ರಮಿಕರಿಂದ ದೂರ ಆಗ್ಬಿಡ್ತಾನೆ, ಕಾರ್ಮಿಕರಿಂದ ದೂರ ಆಗ್ಬಿಡ್ತಾನೆ, ರೈತರಿಂದ ದೂರ ಆಗ್ಬಿಡ್ತಾನೆ. ನನಗೆ ಸಿನಿಮಾ ರೈಟರ್ ಅಂದ್ರೆ ಸಾಕು, ನನಗೆ ಕವಿ ಪಟ್ಟ ಯಾವತ್ತೂ ಬೇಡ. ಇದು ಯಾರ್ಯಾರು ಬಯಸ್ತಾರೋ ಅವ್ರಿಗೆ ಸಿಗಲಿ. ಅವರು ಸಿಕ್ಕಿದ್ರೆ ಅವರು ಅದಕ್ಕೆ ನೈತಿಕವಾದ ಒಂದು ಬದುಕನ್ನ ಗೌರವಿಸುವಂತ ನಡತೆಯನ್ನು ಅವ್ರು ನಡೆಸ್ಕೊಳ್ಬೇಕು. ಯಾರೇ ಆಗಲಿ ಕವಿ ಪಟ್ಟಕ್ಕೆ ಪ್ರಶಸ್ತಿ ಬಂದರೆ ಅವರು ಅದಕ್ಕೆ ನಡ್ಕೊಳ್ಬೇಕು ನೈತಿಕವಾಗಿ. ನಾವು ಸಿನಿಮಾ ರೈಟರ್ಸು, ನಮಗೆ ಕುರಾನ್ ಬರೆಯಲು ಬರೀತೀವಿ, ಬೈಬಲ್ ಬರೆಯಲು ಬರೀತೀವಿ, ಭಗವದ್ಗೀತೆ ಬರೆಯಲು ಬರೀತೀವಿ, ಸೌಂದರ್ಯದ ಮೇಲೆ ಬರಿ ಅಂತೀವಿ, ಕಾಮನ್ ಮೇಲೆ ಬರಿ ಅಂತೀವಿ. ನಮಗೆ ಫ್ರೀಡಮ್ ಇದೆ, ಅವ್ರಿಗೆ ಫ್ರೀಡಮ್ ಇರಲ್ಲ. ಸೊ ನಾನು ಬಡವರ ಪರವಾಗಿರ್ತೀನಿ, ಸಿನಿಮಾ ರೈಟರ್ ಆಗಿರ್ತೀನಿ. ಈ ಪ್ರಶ್ನೆ ಒಂದೇ ಒಂದು ಪೂರಕ ಒಂದು ಮುಗಿಸ್ಬಿಡ್ತೀನಿ. ಒಂದು ತಕ್ಕಡಿಯ 2 ಕಡೆ, ಒಂದ್ ಕಡೆ ಕ್ರೇಜ್ ಸ್ಟಾರ್, ಒಂದ್ ಕಡೆ ನಾದಬ್ರಹ್ಮ ಅಂತಿದ್ರೆ ಈಕ್ವಲ್ ಆಗಿ ಹೋಗುತ್ತೆ. ಮುಂದಿನ ಪ್ರಶ್ನೆ ರವಿ ಸರ್ಗೆ. ರವಿ ಸರ್, ಈಗ ಒಂದು ಪದ್ಮ ಪ್ರಶಸ್ತಿಗೋಸ್ಕರ ಅನಂತನಾಗಿ ತುಂಬಾ ದೊಡ್ಡ ಅಭಿಯಾನನೇ ಆಗೋಯ್ತು. ಕನ್ನಡದಲ್ಲಿ ಆ ಶೋ ಮ್ಯಾನ್ ಇಮೇಜ್ ಇರ್ಬೋದು ಅಥವಾ 1 ಮ್ಯಾನ್ ಶೋ ಇರ್ಬೋದು, ಇದು ಇಡೀ ದೇಶದಲ್ಲೇ ಬಹುಶಃ ನೀವು ಮಾತ್ರ ಮಾಡಲು ಸಾಧ್ಯ ಅನ್ಸುತ್ತೆ. ನಟ, ನಿರ್ದೇಶಕ, ನಿರ್ಮಾಪಕ, ಕಲಾ ನಿರ್ದೇಶಕ, ಈಗೇನೋ ನಿಮ್ಮ ಸಿನಿಮಾದಲ್ಲಿ DOP 1 ಮ್ಯಾನ್ ಶೋ ಸರ್ ನಿಮ್ದು. ಹಾಗಾಗಿ ಸಿನಿಮಾಕ್ಕೋಸ್ಕರ ನಿಮ್ಮ ಇಡೀ ಬದುಕನ್ನ ಒಂದು ಪರಂಪರೆಯಿಂದ ಬಂದವರು, ವೀರಸ್ವಾಮಿ ಪರಂಪರೆಯಿಂದ ಬಂದವರು. ಹಾಗಾಗಿ ಕರ್ನಾಟಕದಲ್ಲಿ ಸಿನಿಮಾಕ್ಕೋಸ್ಕರ ಇಡೀ ಜೀವನವನ್ನು ಸಮರ್ಪಿಸಿದ ನಿಮಗೆ ಇನ್ನೊಂದು ಪದ್ಮ ಯಾಕೆ ಸಿಗಬಾರ್ದು? ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತಿರೋದು ನಾನು. ಒಂದು ಜನಾಭಿಪ್ರಾಯ ರೂಪಿಸಿ ಸಿನಿಮಾಕ್ಕೋಸ್ಕರ ಜೀವವನ್ನ ಇಟ್ಟಂತ ನಿಮಗೆ ಪದ್ಮ ಪ್ರಶಸ್ತಿ ಸಿಗಬೇಕು, ಹಾಗೆ ಹಂಸಲೇಖ ಅವರಿಗೆ ಒಂದು ದೊಡ್ಡ ಪ್ರಶಸ್ತಿ ಸಿಗಬೇಕು. ಅವಾಗ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋ ಪ್ರಶ್ನೆ ಆಗಿದೆ. ಥ್ಯಾಂಕ್ ಯು. ವಿನಯ್ ಅವರೇ, ವಿನಯ್ ಟಿಕೆಟ್ ಪ್ರೈಸ್ ಎಷ್ಟು?
ಇನ್ನು ಮಾಡಿಲ್ಲ. ಜನಕ್ಕೆ, ಸಾಮಾನ್ಯ ಜನಕ್ಕೆ ಬರೋದಕ್ಕಾಗೋವಷ್ಟು ಟಿಕೆಟ್ ರೇಟ್ ಇರುತ್ತಾ? ಇದು ಬರೀ ಎಲೈಟ್ ಕ್ಲಾಸ್ ಅಂತ ಮಾಡಿದ್ರೆ ನಾವು ಕ್ಲೋಸ್ಡ್ ಆಡಿಟೋರಿಯಂ ಅಲ್ಲಿ ಮಾಡ್ತಾ ಇದ್ವಿ. 1,000-2,000 ಜನ ಸೇರಿಸ್ಕೊಂಡು 10,000 ಜನ ಇಸ್ ಅವರ್ ಟಾರ್ಗೆಟ್. ಮತ್ತೆ ಪ್ರತಿಯೊಬ್ಬರು ನಮಗೆ ಉದ್ದೇಶ ಏನಂತಂದ್ರೆ, ನಮ್ಮ ಜನರೇಷನ್ ನಾವು ಇವ್ರ ಸಿನಿಮಾಗಳನ್ನ ನೋಡಿದೀವಿ, ಬಟ್ ಈಗಿನ ಜನರೇಷನ್ ಇವರ ಸಿನಿಮಾ ಕ್ರೇಜ್ ಬಹುಶಃ ಅವ್ರು ಅನುಭವಿಸಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ವಿ ವಾಂಟ್ ಟು ರೀಕ್ರಿಯೇಟ್. ಸೊ ಅದಕ್ಕೆ ನಾವು ಭಾರತದ ಎಲ್ಲ ಭಾಗಗಳಿಂದ ಇವ್ರ ಜೊತೆ ಕೆಲಸ ಮಾಡಿದ ಕಲಾವಿದರನ್ನ ಕರೆಸಿ, ಮತ್ತೆ ರವಿ ಸಾರ್ದು ಅವತ್ತು ಬರ್ತಡೇ ಇರೋದ್ರಿಂದ ಇಟ್ ವಿಲ್ ಬಿ ಎ ಸಾರ್ಟ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಇಬ್ಬರಿಗೂ ಕೂಡ. 45 ವರ್ಷದ ಜರ್ನಿ. ಒಂದು ಚಲನಚಿತ್ರ ಸಾರ್ ಹೇಳಿದಂತ ಅವಾಗ ಹಿರಿಯ ಪತ್ರಕರ್ತರೆಲ್ಲ ಹೇಳಿದ್ದಾರೆ, 10 ವರ್ಷದ ಹಿಂದೆ ವಾಣಿಜ್ಯ ಮಂಡಳಿ ಮಾಡಬೇಕಿತ್ತು, ಅಕಾಡೆಮಿನಲ್ಲಿ ಇವ್ರ ಶಿಷ್ಯರು ದೊಡ್ಡ ತುಂಬಾ ಬಂದು ಹೋಗಿದ್ದಾರೆ, ಅವ್ರಿಗೆ ಯಾವುದು ಬೇಡ ಇದು, ಬಟ್ ಕನ್ನಡಿಗರಿಗೆ ಬೇಕು, ಸಿನಿಮಾವನ್ನ ಪ್ರೀತಿಸೋ ನಮ್ಮಂತವ್ರಿಗೆ ಬೇಕು. ಸೊ ಹಾಗಾಗಿ ಇದು ಜನಸಾಮಾನ್ಯ ರಸಮಂಜರಿ ಕಾರ್ಯಕ್ರಮ ಖಂಡಿತ ಅಲ್ಲ. ಇದು ರಸಮಂಜರಿ ಕಾರ್ಯಕ್ರಮ ಆಗಿದೆ. ನಾವು ಯಾವುದೋ ಗ್ರೌಂಡಲ್ಲಿ ಮಾಡ್ತಾ ಇದ್ವಿ. ಸೊ ಇವರ ಸಿನಿಮಾ, ಇಬ್ಬರ ಸಿನಿಮಾ ಜರ್ನಿಯನ್ನ ರೀಕ್ರಿಯೇಟ್ ಮಾಡೋದು, ಮತ್ತೆ ಇವರ ಅನುಭವಗಳ, ರವಿ ಸರ್ ಹೇಳ್ದಂಗೆ ಇವತ್ತಿನ ಸಿನಿಮಾ ಭಾಷ್ಯವನ್ನ ಇವರ ಭಾಷೆನಲ್ಲೇ ಆ ಚಿತ್ರಗಳ ಮೂಲಕ ತೆರೆಗೆ ಮತ್ತೆ ಜನಕ್ಕೆ ತೋರಿಸುವ ಒಂದು ಪ್ರಯತ್ನ ಆಗುತ್ತೆ. ಖಂಡಿತ ಅಫೋರ್ಡಬಲ್ ಆಗಿರುತ್ತದೆ. ಅವರು ಸಿನಿಮಾ ರಿಲೀಸ್ ಅವತ್ತು ಅಂತ ಇದ್ರು. ಅವರ ಹೊಸ ಸಿನಿಮಾ ಬರ್ತ್ಡೇ ಹೊತ್ತಲ್ಲಿ ರಿಲೀಸ್ ಮಾಡ್ತೀನಿ ಅಂತ ಇದ್ರು. ಬರ್ತಿದಾಗ ಅಲ್ಲಲ್ಲ, ಐ ಆಮ್ ಕ್ರೇಜಿ ದಟ್. ಇಲ್ಲ ಇಲ್ಲ ಇಲ್ಲ, ಆ ಟೈಮಲ್ಲಿ ಬರುತ್ತೆ ಅಂತ ಬರೋದು. ನಮ್ದು ಇವಾಗ ಏಪ್ರಿಲ್ ಕ್ಲೈಮ್ಯಾಕ್ಸ್. ಯಾಕಂದ್ರೆ ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ಟಿದ್ರೆ ಯಾರೋ ಬಂದಿಲ್ಲ, ಎಲ್ಲ ಏಪ್ರಿಲ್ ಕ್ಲೈಮ್ಯಾಕ್ಸ್ ಶುರು ಆಗುತ್ತೆ. ಕ್ಲೈಮ್ಯಾಕ್ಸ್ ಅಂದ್ರೆ ಏಪ್ರಿಲ್ ಮೇಲೆ ಶೂಟಿಂಗ್ ಮುಗಿಯುತ್ತೆ. ಅಲ್ಲಿಂದ ಮತ್ತೆ ಅದ್ರ ಮಿಕ್ಕಿದ ಕೆಲಸಗಳು. ಓಕೆ ಓಕೆ. ನಮಸ್ಕಾರ ಸರ್. ಕೈಯೋ ಕಾಲ ಏನೋ ಒಂದು ಎತ್ತರ ನನಗೆ ಗೊತ್ತಾಗೋದಿಲ್ಲ. ಇದು ರವಿಚಂದ್ರನ್ ಸರ್ಗೆ, ನೀವು ಇಷ್ಟೆಲ್ಲ ಮೂವೀಸ್ ಮಾಡಿದ್ದೀರಾ ಥ್ರೂ ಔಟ್ 50-60 ಇಯರ್ಸ್ ಆಯ್ತು ನಿಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಎಂಟ್ರಿ ಮಾಡಿ. ಆಸ್ ಅ ಜೆನ್ಜಿ ಅಭಿಮಾನಿ, ಐ ಆಲ್ವೇಸ್ ವಾಂಟೆಡ್ ಟು ನೋ ವೈ ಇನ್ ಎವ್ರಿ ಇಂಟರ್ವ್ಯೂ you would like to talk about Prem Loka. What is the special thing about the movie Prem Loka? Thank you, sir. Prem Loka is my mother and father. Why will I not talk about it? Ravi sir, namaste. It's good to see you both here. ಸಂಬಂಧಗಳಲ್ಲಿ ಒಡಕುಗಳು ಬರೋದು, ಮುನಿಸಿಗಳು ಬರೋದು ಸಹಜ. ನಮಗೆ ಈ ಕಾಲಘಟ್ಟದಲ್ಲಿ ಒಡಕುಗಳು ಬಂದಾಗ ನಾನೇ ಹೋಗಿ ಮುಂಚೆ ಮಾತಾಡಬೇಕಾ ಅಥವಾ ಅವರೇ ಬಂದು ನನ್ನನ್ನು ಮಾತಾಡಲಿ ಅನ್ನೋ ಯೋಚನೆಗಳು ಬರೋದು ಸಹಜ. ಈ ಸಂಬಂಧಗಳ ಬಗ್ಗೆ ನಿಮ್ಮ ಅನಾಲಿಸಿಸ್ ಏನು? ಏಕಾಂಗಿಯಾಗಿ ಇದ್ಬಿಟ್ರೆ ತೊಂದರೆನೇ ಇರೋದಿಲ್ಲ. ಏನಿಗೆ ಬೇಕು? ನೀವು ಇರಲ್ಲ, ಆಗೋದಿಲ್ಲ, ಸುಮ್ಮನೆ ಹೇಳೇನು, ಏಕಾಂಗಿಯಾಗಿ ಇದ್ಬಿಡು, ಆರಾಮಾಗಿರೋದು. ಸಲ್ಯೂಷನ್ ಹೇಳ್ತಿರೋದ್ರಿ, ಸಲ್ಯೂಷನ್ ಹೇಳ್ತಿರೋದು. ಒಂದು ಸರಿ ಬಿರುಕು ಬಂದ ಮೇಲೆ ತಿರ್ಗಿ ಏನು ಕೂತ್ಕೊಂಡು ಅಂಟಿಸ್ತೀರ ಅವ್ರನ್ನ? ಬಿಡಿ, ಜನ ಇಲ್ಲ, ಜನ ಸಿಗ್ತಾರೆ, ಜಾಸ್ತಿ ಜನ. ಹೋಗ್ರಿ, ಏನು ಕಡಿಮೆನಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಕ್ಕೆ? ಗೊತ್ತಿಲ್ಲದಿರೋ ಮೊಕ್ಕ ಪರಿಚಯಗಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಲೈಕ್ಸ್ಗೆ ಕಮೆಂಟ್ಗೆ ಓದಾಡೋ ನೀವುಗಳು ಯಾವ ಫ್ರೆಂಡ್ಸ್ ಕೂತ್ಕೊಂಡು